ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಶ್ರೀನಿವಾಸಪುರ ಆರ್ಯವೈಶ್ಯ ಮಂಡಳಿ ವತಿಯಿಂದ ವಾಸವಿ ದೇಗುಲದಲ್ಲಿ ದಸರಾ ಉತ್ಸವಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವುಗಳನ್ನು ನಾನು ತೋರಿಸಲು ಇಚ್ಛಿಸುತ್ತೇನೆ. ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ, ಎರಡನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ. ಇಂದು ಪ್ರತಿ ಮನೆಯಿಂದ ಎಲ್ಲರೂ ಸಿಹಿಯನ್ನು ತಂದು ತಾಯಿಗೆ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಪ್ರಸಾದವನ್ನು ನೀಡಲಾಯಿತು. ಮೂರನೇ ದಿನ ಚಂದ್ರಘಂಟಾದೇವಿ ಅಲಂಕಾರ, ನಾಲ್ಕನೇ ದಿನ ಕೂಷ್ಮಾಂಡದೇವಿ ಅಲಂಕಾರ. ಭಕ್ತಾದಿಗಳಿಂದ ದೇವಿಗೆ ಅಕ್ಕಿ ಮತ್ತು ಬೆಲ್ಲದಿಂದ ತುಲಾಭಾರವನ್ನು ಮಾಡಲಾಯಿತು. ಐದನೇ ದಿನ ಸ್ಕಂದಮಾತಾ ದೇವಿ ಅಲಂಕಾರ. ಈ ದಿನ ದೇವಿಗೆ ಪುಷ್ಪಯಾಗವನ್ನು ಮಾಡಲಾಯಿತು. ಆರನೇ ದಿನ ಕಾತ್ಯಾಯಿನಿ ದೇವಿ ಅಲಂಕಾರ. ಇಂದು ಎಲ್ಲ ಮಾತೆಯರು ತಮ್ಮ ಆರತಿ ತಟ್ಟೆಗಳನ್ನು ಅಲಂಕೃತಗೊಳಿಸಿ ತಾಯಿಗೆ ಆರತಿಯನ್ನು ಬೆಳಗಿಸಿದರು. ಏಳನೇ ದಿನ ಕಾಳರಾತ್ರಿ ದೇವಿ ಅಲಂಕಾರ. ಎಂಟನೇ ದಿನ ಮಹಾಗೌರಿ ದೇವಿ ಅಲಂಕಾರ. ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿ ಅಲಂಕಾರ. ಇಂದು ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಯಿತು. ಹತ್ತನೇ ದಿನ ವಿಜಯಲಕ್ಷ್ಮೀ ದೇವಿ ದರ್ಬಾರ್ ಅಲಂಕಾರ. ಹಾಗೆ ದೇವಿಯನ್ನು ಶಯನೋತ್ಸವದಲ್ಲಿ ಮಲಗಿಸಿ ಪೂಜೆಯನ್ನು ಮಾಡಿ ಆ ಒಂದು ಕಾರ್ಯಕ್ರಮಗಳಿಗೆ ಮಂಗಳವನ್ನು ಹಾಡಲಾಯಿತು. ಈ 10 ದಿನಗಳ ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ನಡೆಸಿಕೊಟ್ರು. ದಸರಾ ಉತ್ಸವಗಳು ನಮ್ಮ ಶ್ರೀನಿವಾಸಪುರ ವಾಸವಿ ದೇಗುಲದಲ್ಲಿ ನಡೀತಾ ಇದೆ. ಈ ವಾಸವಿ ದೇಗುಲದಲ್ಲಿ ನಡೀತಾ ಇರ್ತಕ್ಕಂಥ ಮುಂದಾಳತ್ವವನ್ನು ನಿರ್ವಹಿಸಿಕೊಂಡು ಈ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಆರ್ಯವೈಶ್ಯ ಮಹಾಮಂಡಳಿ ಅಧ್ಯಕ್ಷರಾದಂತಹ ಶಿವಪ್ರಕಾಶ್ ಅಣ್ಣನವರು ನಮ್ಮ ಜೊತೆಗಿದ್ದಾರೆ. ಅವರ ಮನದಾಳದ ಮಾತುಗಳನ್ನು ನಾವು ಆಲಿಸೋಣ ಅಂತ ಹೇಳ್ಬಿಟ್ಟು ಕೋರ್ಕೊತೇನೆ. ಎಲ್ಲರಿಗೂ ದಸರಾ ಶುಭಾಶಯಗಳು. ಈ ಒಂದು ದಸರಾ ಉತ್ಸವಗಳನ್ನು ನಾವು ಹಮ್ಮಿಕೊಂಡಿರೋದು ಈ 9 ದಿವಸಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 9 ದಿವಸನೂ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಗಳಿಗೆ ನಮ್ಮೂರಿನ 201 ಮನೆಗಳವರು ಎಲ್ಲರೂ ಈ ಪೂಜೆಗೆ ಭಾಗವಹಿಸಿ ಅವರವರ ಶಕ್ತಾನುಸಾರ ಅವರನ್ನು ಭಾಗವಹಿಸಿ ಕಾರ್ಯಗಳನ್ನು ಯಶಸ್ವಿ ಆಗ್ತಾ ಇದ್ದಾರೆ. ಮಹಿಳಾ ಮಂಡಳಿಯವರು, ಲಲಿತಾ ಸಹ ಮಹಿಳಾ ಮಂಡಳಿಯವರು ವಿಶೇಷವಾಗಿ ಈ ವರ್ಷ ಕುಮಾರಿ ಪೂಜೆಗಳನ್ನು ಹಮ್ಮಿಕೊಂಡಿದ್ದೀವಿ. ಮೋಟಿವೇಶನ್ ಮಾಡ್ತಾ ಇದ್ದೀರಿ. ಹಾಗೆ ಒಂದು ದೇವರ ಕಾರ್ಯದಲ್ಲೂ ಸಹ ತೊಡಗಿಸ್ಕೊಂಡು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಊರಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ತಾವು ನಿರ್ವಹಿಸ್ತಾ ಇದ್ದೀರಿ. ತಮಗೆ ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲನ ಸಮೃದ್ಧಿ ಮಾಡಲಿ ಅಂತ ಹೇಳ್ಬಿಟ್ಟು ಆ ಒಂದು ವಾಸವಿ ಮಾತೆಯನ್ನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು.